ನಮಸ್ಕಾರಗಳು. ಬೆಳಗಿನ ಆಧ್ಯಾತ್ಮಿಕ ಚಿಂತನೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಎಷ್ಟು ಪ್ರಶಾಂತವಾದ ವಾತಾವರಣ ಅದ. ಇದಕ್ಕೆ ಸುಪ್ರಭಾತ ಸಮಯ ಅಂತ ಕರೆಯೋದು. ಇದು ಈ ಬೆಳಗು ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸುವಂಥದ್ದು, ನಮ್ಮ ಮನಸ್ಸನ್ನು ಆಹ್ಲಾದಿತಗೊಳಿಸುವಂಥ ವಾತಾವರಣ. ಇಂಥ ಬೆಳಗ್ಗಿನ ವಾತಾವರಣದಲ್ಲಿನೇ ಋಷಿಗಳು, ಸಂತರು, ಶರಣರು ಕುಳಿತುಕೊಂಡು ಚಿಂತನೆಯನ್ನು ಮಾಡ್ತಿದ್ದರು. ಅವರು ಬದುಕನ್ನು ಕುರಿತು ಬಹಳಷ್ಟು ಆಲೋಚನೆಯನ್ನು ಮಾಡಿದರು. ಹೇಗೆ ಬದುಕಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದ, ಹೇಗೆ ಬದುಕಿದರೆ ನಮ್ಮ ಬದುಕಿನಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾವು, ಇವುಗಳನ್ನೆಲ್ಲ ಆಲೋಚನೆಯನ್ನು ಅವರು ಮಾಡಿದರು. ಅಂಥ ಕೆಲವು ಆಲೋಚನೆಗಳನ್ನು ಕೆಲ ದಿವಸಗಳಿಂದ ನಾವೆಲ್ಲ ನೋಡ್ತಾ ಇದ್ದೀವಿ. ಅದರಲ್ಲಿ ಇವತ್ತೊಂದು ಎಲ್ಲರೂ ಹೇಳುವುದೇನು ಅಂದ್ರೆ, ನಮಗೆಷ್ಟು ಒಳ್ಳೆಯ ಆಲೋಚನೆಗಳು ಮುಖ್ಯ ಅದಾವು, ತಲೆಯಲ್ಲಿ ಒಳ್ಳೆಯ ಆಲೋಚನೆಗಳಿರಬೇಕು, ಅಂದರೆ ವಿಚಾರಗಳಿರಬೇಕು, ಅಷ್ಟೇ ಮಹತ್ವದ್ದು ಇನ್ನೊಂದು ಯಾವುದು ಅಂದ್ರೆ ನಮ್ಮ ಕೈಯಲ್ಲಿನೂ ಒಳ್ಳೆಯ ಕಾರ್ಯಗಳಿರಬೇಕು. ಬರೀ ವಿಚಾರ ಮಾಡಿದ ಮಾತ್ರಕ್ಕನೇ ಎಲ್ಲ ಆಗುವುದಿಲ್ಲ. ಆ ವಿಚಾರಗಳನ್ನು ಕಾರ್ಯರೂಪಕ್ಕೆ ತಂದರೆ ಮಾತ್ರ ನಾವು ಬಯಸಿದ್ದನ್ನು ಪಡಿಲಿಕ್ಕೆ ಸಾಧ್ಯ, ನಮ್ಮ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಒಳ್ಳೆಯ ಕೆಲಸಗಳು ಬೇಕು ಮನುಷ್ಯನಿಗೆ. ಕೆಲಸ ಬಿಟ್ಟು ನಮಗಿರ್ಲಿಕ್ಕೆ ಆಗೋದಿಲ್ಲ. ಕಣ್ಣು ಅದಾವು ಅಂದ್ರೆ ನೋಡಬೇಕು, ಕಣ್ಣಿರುವುದನ್ನೇ ನೋಡ್ಲಿಕ್ಕೆ ಅದಾವು, ಕಿವಿಗಳಿರುವುದನ್ನೇ ಕೇಳುವುದಕ್ಕದಾವು, ಕಾಲುಗಳಿರುವುದು ನಡೆಯುವುದಕ್ಕದಾವು. ಅವೇನು ಬರೀ ಪೂಜೆ ಮಾಡ್ಕೊಳ್ಳಿಕ್ಕಿಲ್ಲ. ಇವುಗಳನ್ನೆಲ್ಲ ನಮಗೆ ಬಳಸಂತಾನೆ ದೇವರು ಸೃಷ್ಟಿ ನಮಗೆ ಕೊಟ್ಟಿರುವುದು. ಇನ್ನು ಇವುಗಳನ್ನು ನಾವು ಒಳ್ಳೆಯದಕ್ಕಾಗಿ ಬಳಸಬೇಕು. ನಾವು ಕೆಲಸ ಮಾಡಿ ಪಡಿಬೇಕು, ಇನ್ನೊಬ್ಬರಿಂದ ಬೇಡಿ ಪಡೆಯುವುದಲ್ಲ. ನಮಗೇನೇನು ಮಾಡಬೇಕು, ಕೆಲಸ ಮಾಡಲಿಕ್ಕೆ ಸಹಾಯಕ ಸಲಕರಣೆಗಳು ಬೇಕು, ಅವುಗಳನ್ನೆಲ್ಲ ದೇವರು ನಮಗೆ ಕೊಟ್ಟಿದ್ದಾನೆ. ಕಾಶ್ಮೀರದಲ್ಲಿ ಒಬ್ಬ ಹೆಣ್ಮಗಳು ಆಗಿ ಹೋದಳು. ಆಕೆದೂ ಸಣ್ಣ ವಯಸ್ಸಿನಾಗನೇ ಮದುವೆ ಆಯಿತು. ಬಹಳ ಬಡತನ ಇತ್ತು. ಗಂಡ ಮನೆಯಲ್ಲಿ ಒಬ್ಬ ದುಡಿಯುವವ. ಅವತ್ತು ದುಡಿದ್ರೆ ಮಾತ್ರ ಅವ್ರದ್ದು ಸಂಸಾರ ನಡೀತಿತ್ತು. ಅವರಿಗೆ ಒಬ್ಬ ಹೆಣ್ಣು ಮಗಳು, ಮನೆಯಾಗ ಒಂದು ಆಕಳ ಸಾಕಿದ್ರು. ಆತ ಗಂಡ ದಿನಾಲು ಕೆಲಸಕ್ಕೆ ಹೋಗ್ತಿದ್ದ, ದುಡಿದು ಅವತ್ತು ಎಷ್ಟು ಬೇಕು ಅಷ್ಟು ತರ್ತಿದ್ದ. ಆ ಬಳಿಕ ಕೆಲವು ದಿವಸಗಳ ನಂತರ ಏನೋ ಆಕಸ್ಮಿಕ ಅನಾರೋಗ್ಯದಿಂದ ಗಂಡ ತೀರ್ಕೊಂಡ. ಅವಾಗ ಇವ್ರ ಮನೆಯಲ್ಲಿ ಯಾರೂ ದುಡಿಯೋರಿಲ್ಲ. ಬಹಳ ನೋವಾಯಿತು ಆ ಹೆಣ್ಮಗಳಿಗೆ. ಸಂಸಾರವನ್ನು ನಡೆಸುವುದು ಹೇಗೆ? ಮನೆಯಲ್ಲಿ ಏನು ಅದೊಂದು ಆಕಳಿತ್ತು,
ಆ ಆಕಳು ಒಂದಿಷ್ಟು ಹಾಲು ಕೊಡ್ತಿತ್ತು. ಅದರ ಹಾಲನ್ನು ಮಾರಾಟ ಮಾಡಿ ಎಷ್ಟು ಬರ್ತದ ಅಷ್ಟರಲ್ಲೇ ಜೀವನ ಸಾಗಿಸಲಿಕ್ಕೆ ಶುರು ಮಾಡಿದರು. ಅದು ಒಳ್ಳೆಯವರಿಗೆ ಪರೀಕ್ಷೆಗಳು ಬಹಳಷ್ಟು ಬರ್ತಾವ ಮತ್ತು ದೇವರು ಪರೀಕ್ಷೆಗಳನ್ನು ನಮ್ಮಲ್ಲಿರುವಂಥ ವಿಶೇಷತೆಯನ್ನು ತೋರಿಸುವುದಕ್ಕಾಗಿಯೇ ಪರೀಕ್ಷೆಯನ್ನು ಆತ ಹಾಕ್ತಾನೆ. ಅದು ಆಕಳು ಸಹಿತ ಕೆಲವು ದಿವಸಗಳ ನಂತರ ತೀರ್ಕೊಂಡಿತ್ತು. ಆ ಬಳಿಕ ಆಕೆ ಮತ್ತು ಮಗಳು, ಸಣ್ಣ ಮಗಳು ಆಕೆ ಏನು ಮಾಡಬೇಕು, ಆಕೆಗೆ ದುಡಿಯೋದು ಗೊತ್ತಿರಲಿಲ್ಲ. ಆದ್ರೆ ಮನಸ್ಸಿನಾಗ ವಿಚಾರ ಏನು ಬರ್ತಿತ್ತು, ಯಾರ ಕಡೆಯೇ ಬೇಡಿ ಇಸ್ಕೊಳ್ಳೋನೇನು, ಭಿಕ್ಷಾ ಬೇಡೋನೇನೋ ಅಂತ. ಇನ್ನೊಂದು ಮನಸ್ಸು ಹೇಳ್ತಾ ಆಕೆದು, ಭಿಕ್ಷೆ ಯಾರು ಬೇಡ್ತಾರ, ಯಾರು ಅಶಕ್ತರಿರ್ತಾರ ಅವರು ಭಿಕ್ಷೆ ಬೇಡ್ತಾರ. ಮತ್ತು ಭಿಕ್ಷೆ ಕೊಡುವವರು ಸಹಿತ ಯಾರಿಗೆ ಭಿಕ್ಷೆ ಕೊಡ್ತಾರ, ಯಾರು ದೀನರಿರ್ತಾರ, ಯಾರು ದುರ್ಬಲರಿರ್ತಾರ ಅವರಿಗೆ ಭಿಕ್ಷೆ ಕೊಡ್ತಾರ. ಮತ್ತು ಅವರು ಭಿಕ್ಷೆ ಬಿಡುವಂಥ ಅಧಿಕಾರ ಅದ. ನಾವು ಎಷ್ಟು ಸಶಕ್ತ ಶರೀರವನ್ನು ಪಡ್ಕೊಂಡೇವಿ, ಆದ್ದರಿಂದ ಭಿಕ್ಷಾ ಬೇಡೋದು ಬೇಡ, ಏನಾದರೂ ಮಾಡಿ ವಿಶೇಷತೆಯನ್ನು ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಆಕೆ ಯೋಚನೆ ಮಾಡ್ತಿದ್ದಳು. ಅವಾಗ ಒಂದು ದಿವಸ ವಿಚಾರ ಮಾಡುವಾಗ ಆಕೆ ಒಂದು ಟೊಪ್ಪಿಗೆ ನೋಡಿದಳು. ಅದು ಕಾಶ್ಮೀರಿ ಟೊಪ್ಪಿಗೆ. ಆಕೆಗೆ ಅನಿಸ್ತು, ಈ ಕಾಶ್ಮೀರಿ ಟೊಪ್ಪಿಗೆಯನ್ನು ತಯಾರು ಮಾಡಬೇಕು ಮನೆಯೊಳಗ. ಅದಕ್ಕೇನೇನು ಬೇಕಾಗ್ತದ, ನೂಲ, ದಾರ, ಸೂಜಿ ಎಲ್ಲ ತಂದು ತಾನೇ ಒಂದು ಕಾಶ್ಮೀರದ ಟೊಪ್ಪಿಗೆಯನ್ನು ತಯಾರು ಮಾಡಿದಳು. ಅದು ಬಜಾರಕ್ಕೆ ಹೋಯ್ತು, ಭಾಳ ಬೇಡಿಕೆ ಬಂತು ಅದಕ್ಕೆ. ಹಾಗೇ ಬೆಳೀತಾ ಹೋಯ್ತು. ಸಣ್ಣಂಗೆ ಬಡತನ ದೂರ ಆಗಲಿಕ್ಕೆ ಶುರು ಆಯಿತು. ಅನುಕೂಲತೆ ಸಾಕಷ್ಟು ಬರಲಿಕ್ಕೆ ಶುರು ಆಯಿತು. ಆಕೆ ಮುಂದೆ ಹೇಳ್ತಾಳೆ ಏನು ಅಂದ್ರೆ, ನಾನು ಅವಾಗ ಅಬಲೆ ಅಂತ ಹೇಳಿ ಭಿಕ್ಷಾ ಬೇಡಿದ್ದೆ ಅಂದ್ರೆ ಜೀವನದ ತನಕ ಭಿಕ್ಷಾನ ಬೇಡಬೇಕಾಗ್ತಿತ್ತು. ನಾನು ಅಬಲೆ ಅಲ್ಲ, ನಾನು ಸಮರ್ಥಳು. ಏನಾದರೂ ಕೆಲಸ ಮಾಡಬೇಕಂತ ತಲೆಯಾಗ ಹಾಕೊಂಡಕ್ಕಾಗಿ ಇವತ್ತು ನಾನು ಇಂಥ ದೊಡ್ಡ ಕೆಲಸವನ್ನು ಕೈಕೊಂಡೆ. ಆಕೆ ಹೇಳುವುದೇನು ಅಂದ್ರೆ, ದುಡಿಯುವವರಿಗೆ ಕೆಲಸ ಕಡಿಮಿಲ್ಲ, ಆದರೆ ಯಾರೇ ನಮಗೆ ಕೆಲಸ ಕೊಡ್ಲಿ ಅಂತ ಏನೋ ಅಪೇಕ್ಷೆ ಮಾಡ್ತಾರ ಅವ್ರಿಗೆ ಕೆಲಸ ಸಿಗುವುದಿಲ್ಲ. ಉತ್ಸಾಹಿಗಳಿಗೆ ಉದ್ಯಮದ ಯಾವ ಕೊರತೆ ಇಲ್ಲ, ಅವ್ರು ಎಂದೂ ನಿರುದ್ಯೋಗಿಗಳಾಗುವುದಿಲ್ಲ. ಇನ್ನು ದುಡಿಲಾರ್ದಂಥ ಮನುಷ್ಯರಿಗೆ ಉದ್ಯೋಗ ಇದ್ರೂ ಅವರು ನಿರುದ್ಯೋಗಿಗಳಿದ್ದಂಗನೇ ಇರ್ತಾರೆ. ನಾವು ಕೆಲಸ ಮಾಡುವುದು, ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡುವುದು ಅಷ್ಟೇ ಉದ್ಯೋಗ ಅಲ್ಲ, ಅದು ಉದ್ಯೋಗನೇ ಅಲ್ಲ. ಅದು ಕೂಲಿ ಮಾಡುವುದಂತ ಕರೀತಾರೆ. ಅದಕ್ಕೆ ಉದ್ಯೋಗ ಅಲ್ಲ, ಅದು ಕೂಲಿ ಮಾಡೋದು. ನಮ್ಮ ದೇಶದಲ್ಲಿ ಒಬ್ಬರು ದೊಡ್ಡ ವ್ಯಕ್ತಿಗಳದಾರ, ಅವ್ರದ್ದೊಂದು ದೊಡ್ಡ ಕಂಪ್ನಿ ಅದ. ಅವರ ಕಂಪ್ನಿಯಲ್ಲಿ 1,00,000 ಜನ ಹುಡುಗರಿಗೆ ಕೆಲಸ ಕೊಟ್ಟಾರ. ಅವರು ಒಂದು ಸಲ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರಂತ, ನಾನು 1,00,000 ಜನರ ಹುಡುಗರಿಗೆ ಕೆಲಸ ಕೊಟ್ಟನಿ, ಭಾಳ ದೊಡ್ಡ ಸಾಧನೆ ಮಾಡಿದೆ ಅಂತಂದ್ರಂತ. ಅವಾಗ ಇನ್ನೊಬ್ಬ ಮನುಷ್ಯ ಏನು ಹೇಳಿದ ಅವ್ರಿಗೆ, ನೀವೇನೋ 1,00,000 ಜನ ಹುಡುಗರಿಗೆ ಕೆಲಸ ಕೊಟ್ರಿ, ಇದು ನಿಮ್ಮದು ಭಾರಿ ದೊಡ್ಡ ಸಾಧನೆ ಅಂತ ನೀವು ಭಾವಿಸ್ತೀರಿ. ಆದ್ರೆ ಅವರು 1,00,000 ಜನ ಹುಡುಗರೆಲ್ಲ ಕೂಲಿ ಮಾಡವ್ರಾದ್ರು. ಅವರು ನಿಮ್ಮಂಗ 1,00,000 ಜನ ಮತ್ತು ಜನರಿಗೆ ಕೆಲಸ ಕೊಡೋರಾಗಲಿಲ್ಲ, ಕೂಲಿ ಮಾಡೋರಾದರು. ನೀವು 1,00,000 ಜನರನ್ನ ಕೂಲಿಕಾರರನ್ನಾಗಿ ಮಾಡಿದ್ರಿ, ಕೆಲಸಗಾರರನ್ನಾಗಿ ಅಲ್ಲ.
ಉದ್ಯಮದಾರರನ್ನ ಅಲ್ಲ, ನೀವು ಉದ್ಯಮದಾರರಾದರೆ, ಆದ್ರೆ ಅವರು ಉದ್ಯಮದಾರ ಆಗಲಿಲ್ಲ. ಅಂದ್ರೆ ನಾವು ಇನ್ನೊಬ್ಬರು ಹೇಳಿದಂಗೆ ಅಷ್ಟೇ ನಾವು ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮದು ಬರೀ ಅದು ಕೂಲಿ, ಅದು ಚಾಕ್ರಿ ಇದ್ದಂಗೆ. ಅದು ನಾವು ಕೆಲಸ ಮಾಡಬೇಕು ಸ್ವತಂತ್ರವಾಗಿ. ಈ ಜಗತ್ತಿನೊಳಗ ಕೆಲಸ ಇರ್ಲಾರ್ದ ಬದುಕಲಿಕ್ಕೆ ಆಗಂಗಿಲ್ಲ. ಎಲ್ಲ ಕೆಲಸ ನಡೆದದ. ಇವು ಏನು ಹೂಗಳ ಹೀಗೆ ಅರಳಿ ಬರಬೇಕಾದ್ರೆ ಸುಮ್ಮನೆ ಬರ್ತಾವೆ? ನಾವು ಮಂತ್ರ ಹಾಕಿದ್ರೆ ಎಲ್ಲ ಭೂಮಿಯಿಂದ ಅನ್ನ ಬರಬೇಕಾದ್ರೆ ಸುಮ್ಮನೆ ಬರ್ತದೆ ಏನು? ಆ ರೈತ, ದುಡಿವಂತ ರೈತ, ಅವನು ಯಾಕಪ್ಪ ನಾ ದುಡಿಬೇಕು, ಇಷ್ಟು ಕಷ್ಟ ಯಾಕೆ ಪಡಬೇಕು ಅಂತ ಆತ ಯೋಚನೆ ಮಾಡಿದ್ದಂದ್ರೆ, ಇದು ದುಡಿಯೋದು ಬಹಳ ಇದು ಕೆಟ್ಟದ್ದು, ಇದೊಂದು ನಮಗೆ ಶಾಪ ಅಂತ ತಿಳ್ಕೊಂಡು ನಾವು ದುಡಿಲಾರ್ದನ್ನ ಬಿಟ್ಟಿದ್ದ ಅಂದ್ರೆ ನಮಗೆ ಅನ್ನ ಎಲ್ಲಿಂದ ಸಿಗ್ತಿತ್ತು? ದುಡಿಯುವುದು ಶಾಪ ಅಲ್ಲ, ದುಡಿಯುವುದು ಅದು ವರ. ದುಡಿಯಲಾರದೇ ಇರುವುದು ಶಾಪ. ನೋಡ್ರಿ, ಅದು ದುಡಿಮೆ ಬಹಳ ಅವಶ್ಯಕವಾದದ್ದು. ಗೀತೆಯಲ್ಲಿ ಹೇಳ್ತಾರೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ್. ಈ ಜಗತ್ತಿನೊಳಗೆ ಕೆಲಸ ಇರಲಾರದ ಒಂದು ಕ್ಷಣನೂ ಯಾವುದೂ ಇರುವುದಿಲ್ಲ. ಭೂಮಿ ಎಷ್ಟು ವೇಗದಲ್ಲಿ ತಿರುಗ್ತಾ ಅದ, ಸೂರ್ಯ ಚಲಿಸ್ತಾ ಅದಾನ, ಗಾಳಿ ಚಲಿಸ್ತಾ ಅದ, ಎಲ್ಲ ಕೆಲಸ ನಡೆದದಂತ ಹೇಳಿ ನಾವು ಇಲ್ಲಿ ಈಗ ಕುಳ್ತೀವಿ. ನಾವೇನು ತಿಳ್ಕೊಂಡ್ವಿ ಅಂದ್ರೆ ಆರಾಮ ಕುಳ್ತೀವಿ ಅಂತ ತಿಳಿದೀವಿ. ಇಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾದ, ಸೃಷ್ಟಿ ಎಲ್ಲ ಕೆಲಸ ಮಾಡ್ತಾದ, ಅದಕ್ಕೆ ಸ್ವಲ್ಪ ಆರಾಮದ. ಮತ್ತು ನಾವು ಹಾಗೆ ನಮ್ಮ ಶರೀರ, ಈಗ ನಮ್ಮ ಶರೀರದಲ್ಲೇನೆ ಕೆಲಸ ನಡೆದದ. ಹೃದಯ ಕೆಲಸ ಮಾಡ್ತದ, ತಲೆ ಕೆಲಸ ಮಾಡ್ತದ, ಮನಸ್ಸು ಕೆಲಸ ಮಾಡ್ತಾದ, ಯಾವುದೂ ಖಾಲಿ ಇಲ್ಲ. ಆದ್ದರಿಂದ ಕೆಲಸ ನಾವು ಹಾಗೆ ಮಾಡ್ತಾನೆ ಇರಬೇಕಾಗ್ತದೆ. ಆಗುವುದಿಲ್ಲ ಅಂತ ಕೂಡುವುದಲ್ಲ. ನಾವು ದೊಡ್ಡ ದೊಡ್ಡವ್ರದ್ದು ಬರೀ ಅವ್ರ ವೈಭವನ್ನ ನೋಡ್ತೀವಿ, ಏನಪ್ಪ ಎಷ್ಟು ಆರಾಮದಾರ ಅಂತೀವಿ. ಈಗ ಅವರೆಲ್ಲ ನಮ್ಮ ಹುಡುಗರು ಕ್ರಿಕೆಟ್ ಆಡೋರು ನೋಡ್ತಾರಲ್ಲ, ಅವರು ದೊಡ್ಡ ದೊಡ್ಡ ಮನೆಗಳು, 300-400 ಕೋಟಿ ರೂಪಾಯಿದ ಮನೆ, ಆ ಬಳಿಕ ಕೋಟಿ ಕೋಟಿ ಬೆಲೆ ಬಾಳುವ ಕಾರ್ ಗಾಡಿ, ಆನಂತರ ಅವ್ರು ಬೆಲೆ ಬಾಳುವಂಥ ವಸ್ತುಗಳು, ಇದನ್ನೆಲ್ಲ ನೋಡಿ ಏನು ಅವ್ರದ್ದು ಲಕ್ಕಿಪ, ಎಂಥ ಲಕ್ ಅವ್ರದ್ದು, ಎಂಥ ನಸೀಬ ನೋಡ್ರಿ, ಎಷ್ಟು ಗಳಿಸಿದ್ರು ಅಂತೀವಿ. ಆದ್ರೆ ಅವ್ರು ಏನು ದೊಡ್ಡ ದೊಡ್ಡ ಮನೆಗಳದಾವಲ್ಲ, ಆ ಮನ್ಯಾಗ ಅವ್ರು ಇರುವುದ ಕಡಿಮೆ. ಯಾಕೆ ಅಂತಂದ್ರೆ ಈಗ ಕ್ರಿಕೆಟ್ ಆಟ ಆಡಬೇಕು, ಆಟ ಎಲ್ಲಿ ಆಡಬೇಕು? ಹೊರಗೆ ಗ್ರೌಂಡ್ದಾಗೆ ಆಡಬೇಕು. ಅಲ್ಲಿ ಗ್ರೌಂಡ್ದಾಗ ಯಾರು AC ಹಾಕಿರ್ತಾರೆ ಏನು? ಬಿಸಿಲಾಗೆ ಆಡಬೇಕು. ಅಲ್ಲೇನು ಮಣ್ಣಿನ ಮೇಲೆ ಓಡಾಡಬೇಕು. ಮತ್ತು ಎಷ್ಟು ದಿವಸ ಆಡಬೇಕು? ವರ್ಷದಾಗ ಒಂದ್ಸಲ ಆಡ್ರೆ ಗೆಲ್ತಾರೆ ಏನು? ದಿವಸ ಆಡಬೇಕು. ದಿನಾಲು 10-15 ತಾಸು ಅಭ್ಯಾಸ ಮಾಡಬೇಕು. ಹಿಂಗೆ 10-15 ವರ್ಷ ಆಟ ಆಡಬೇಕು. ಅವಾಗ ಒಂದು ದಿವಸ ಅವರು ವರ್ಲ್ಡ್ ಚಾಂಪಿಯನ್ ಆಗ್ತಾರೆ. ಮುಂಬೈದಾಗ, ಹೊರದೇಶದಲ್ಲಿ, ಲಂಡನ್ದಾಗ ಮಣಿ ತೋತಾರೆ. ನಮಗೆ 15 ವರ್ಷ ಬಿಸಿಲಾಗ ನಿಂತದ್ದು ಮರೆತು ಹೋಗ್ತದ. ಬರೇ ಒಂದು ದೊಡ್ಡ ಮಣಿ ತೊಗೊಂಡದ್ದು ಒಂದೇ ನೆನಪು ಉಳಿತೈತಿ. ಕಾರ್ ಗಾಡಿ ತೊಗೊಂಡದ್ದು ಒಂದೇ ನೆನಪಾಯ್ತು. ಆದ್ರೆ ಅವ್ರು ಪರಿಶ್ರಮ ಪಟ್ಟದ್ದು ಎಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಆದ್ದರಿಂದ ಅವ್ರು ಹೇಳುವುದೇನು ಅಂತಂದ್ರೆ, ದುಡಿಮೆ ಇದು ಬಹಳ ಮಹತ್ವದ ಮುಖ್ಯವಾದದ್ದು. ನಾವು ಏನು ಅದರಿಂದ ಸಂಪಾದನೆ ಮಾಡ್ತೀವಿ ಮುಖ್ಯ ಅಲ್ಲ. ನಮ್ಮ ಹತ್ತಿರ ಎಷ್ಟೇ ಇದ್ರೂ ಮನುಷ್ಯ ದುಡಿತಾನೆ ಇರಬೇಕು. ಈಗ ಅಂಬಾಣಿಯವರ ಹತ್ತಿರ ಸಂಪತ್ತು ಎಷ್ಟದ ಅಂದ್ರೆ, ಅವ್ರ ಮಕ್ಕಳು 100 ವರ್ಷ ಕುಳಿತು ತಿಂದ್ರು ಏನೂ ಸವಿದಿಲ್ಲ. ಅವ್ರದ್ದು ಆಸ್ತಿ 2025 ಈಗ 9.5 ಲಕ್ಷ ಕೋಟಿ ಅದ.
ಅಂದ್ರೆ ನಮ್ಮ ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ ಅದ. ಅವ್ರದ್ದು ಕರ್ನಾಟಕದ ಬಜೆಟ್ದಕ್ಕಿಂತ 2 ಪಟ್ಟು ಹೆಚ್ಚು ಬರೀ ಒಬ್ಬ ಮನೆತನದವ್ರದ್ದು ಐತಿ. ಅವ್ರಿಗಿರೋರು 2 ಮಕ್ಕಳು. ದಿನಾಲು 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು 100 ವರ್ಷಕ್ಕೆ ಬರೀ ಒಂದು 7-8 ಲಕ್ಷ ಕೋಟಿ ಇಷ್ಟೇ ಆಗ್ತದ. ದಿವಸ 10 ಕೋಟಿ ಖರ್ಚು ಮಾಡಿದ್ರು 10 ರೂಪಾಯಿ ಅಲ್ಲ, 10 ಲಕ್ಷ ಅಲ್ಲ. ಆದರೂ ಅವರು ದಿನಾಲು 8 ತಾಸು ಬಿಡ್ಲಾರ್ದಂಗೆ ಕೆಲಸ ಮಾಡ್ತಾರ. ಮತ್ತು ಎಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಬರ್ತದ ಅಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಮದುವೆ ಮಾಡ್ತಾರ, ಅದು ಭಾರಿ ದೊಡ್ಡ ಮದುವೆ ಅಂತ ನಮಗನಿಸ್ತದ. ಅವ್ರ ದೃಷ್ಟಿಯಲ್ಲಿ ಆದ್ರೆ ಮದುವೆ ಏನೂ ಅಲ್ಲ. ಅವ್ರು ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡ್ತಾರ, ಅವರ ಆದಾಯದ 1000 ಕೋಟಿ. ನಮ್ಮದು ಏನೂ ಆದಾಯ ಇರುವುದಿಲ್ಲ, ಸಾಲ ಮಾಡಿ ನಾವು ಮದುವೆ ಮಾಡ್ಕೊಳ್ತೀವಿ. ಆ ಸಾಲ ಮುಟ್ಸಾಕನೆ ಮುಂದೆ 10-12 ವರ್ಷ ದುಡಿಬೇಕು. ಯಾರೇ ಕಡಿಮೆ ಆಗಿತ್ತಲ್ಲ ಅಂತ ಹೇಳಿ ಅಂದಾರಲ್ಲ ಅಂತ ಹೇಳಿ ನಮಗೆ ಚಿಂತೆ. ನೋಡ್ರಿ ಹೇಗಿರ್ಬೇಕು. ಆದ್ದರಿಂದ ನಾವು ದೊಡ್ಡವರಾದರೂ ನಮಗೆ ಕೆಲಸ ಬಹಳ ಮುಖ್ಯ. ವರ್ಕ್ ಬಹಳ ಮುಖ್ಯ. ವರ್ತ್ ಅಲ್ಲ, ಸಂಪತ್ತಲ್ಲ, ಬೆಲೆ ಅಲ್ಲ. ನಾವು ಇದನ್ನು ಶರೀರ ಪಡೆದುಕೊಂಡಿದ್ದು ಅದಕ್ಕಂದ್ರೆ ಇದನ್ನು ಬಳಸಲಿಕ್ಕೆ. ತಲೆ ಅದ ಅಂದ್ರೆ ಚಲೋ ಚಲೋ ವಿಚಾರಗಳನ್ನು ಕೇಳಬೇಕು. ಸಾಕಷ್ಟು ಸಂಪತ್ತು ಇರ್ಬೋದು, ಇರ್ಲಿಕ್ಕಿಲ್ಲ, ಅದರದ್ದು ವಿಚಾರ ಮಾಡೋದು ಬೇಡ. ತಲೆ ಅದ ಬಳಸ್ಬೇಕಲ್ಲ, ಕೈಗಳು ಬಳಸ್ಬೇಕಲ್ಲ. ಹಾಗೆ ಇದೊಂದು ಏನದ ಅಂತಂದ್ರೆ ದುಡಿಯುವುದಂತ ಅದೊಂದು ಉದ್ಯಮೇನೈವ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಹ. ಅರಣ್ಯದೊಳಗೆ ಒಂದು ಸಿಂಹ ಅದ, ಅದು ಅರಣ್ಯದ ರಾಜ. ಅರಣ್ಯದ ರಾಜ ಇದ್ರೂ ತನ್ನ ಹೊಟ್ಟಿಗಾಗಿ ಬೇಟೆ ಆಡಲೇಬೇಕು. ನಾ ರಾಜ ಅದನೆಂತ ತಿಳಿದು ಉಳಿದ ಪ್ರಾಣಿ ಪಕ್ಷಿಗಳು ಬಂದು ಸಿಂಹದ ಬಾಯಿ ಒಳಗೆ ಯಾವ ಬೀಳುವುದಿಲ್ಲ. ಹಾಗ ಮನುಷ್ಯ ಉದ್ಯಮೇನೈವ ಹಿ ಸಿದ್ಧಂತಿ ಕಾರ್ಯಾಣಿ. ಕಾರ್ಯಗಳು ಯಾವಾಗ ಈಡೇರ್ತಾವಂದ್ರೆ ಉದ್ಯಮ ಮಾಡಿದ್ರೆ ಕೆಲಸಗಳು ಏರಿಡ್ತಾವ. ನಾ ರಾಜ ಅದನ್ನ ಬಂದು ಎಲ್ಲ ಬೀಳಿ ಅಂತಂದ್ರೆ ಎಲ್ಲ ಬರುವುದಿಲ್ಲ. ನಮಗೆ ಎಷ್ಟಾಗ್ತದ ಅಷ್ಟು ಮಾಡೋಣ. ಬಹಳ ಶಕ್ತಿ ಮೀರಿ ಮಾಡ್ಬೇಕಂತಲ್ಲ, ಎಷ್ಟಾಗ್ತದ ಅಷ್ಟು. ಒಂದು ಹೆಜ್ಜೆ. ಅವರು ಉಳಿದವರು 1000 ಹೆಜ್ಜೆ ನಡೀತಿದ್ರಂದ್ರೆ ನಾವು ಒಂದು ಹೆಜ್ಜೆ, ಒಂದು ಸಣ್ಣ ಕೆಲಸ ಮಾಡೋದು. ಉಳಿದವರು ಲಕ್ಷಾಂತರ ಜನರಿಗೆ ಅನ್ನ ಹಾಕ್ತಿದ್ರಂದ್ರೆ ನಾವು ಒಬ್ಬರಿಗೆ. ಅವರು 1000 ಜನರಿಗೆ ಪ್ರೇರಣೆ ಆಗಿದ್ರಂದ್ರೆ ನಾವು ಒಬ್ಬರಿಗೆ. ಅಷ್ಟೇ ಸಣ್ಣ ಕೆಲಸ ಮಾಡೋದು. ಆ ಒಂದು ಸಣ್ಣ ಕೆಲಸ ನಮ್ಮನ್ನ ದೊಡ್ಡವರನ್ನಾಗಿ ಮಾಡ್ತದೆ. ಪಿಪೀಲಿಕಾ ಗಚ್ಚನ್ ಪಿಪೀಲಿಕಾ ಯಾತಿ ಶತಾನಾಮ್ಯಪಿ ಅಗಚ್ಚನ್ ವೈನತೆಯೋ ಅಪಿ ಪದಮೇಕಂ ನ ಗಚ್ಚತಿ ಅಂತ ಒಬ್ಬರು ಸುಭಾಷಿತಕಾರ ಹೇಳ್ತಾರ. ಮಾಡುವಂತ ಮನುಷ್ಯ ಇದ್ದ ಅಂದ್ರೆ ಏನೆಲ್ಲ ಮಾಡ್ತಾನಂತ. ಮಾಡ್ಲಾರ್ದಂತ ಮನುಷ್ಯ ಅವನಲ್ಲಿ ಎಂಥ ಸಾಮರ್ಥ್ಯ ಇದ್ರೂ ಅವನು ಏನೂ ಮಾಡುವುದಿಲ್ಲ. ಅವರು ಒಂದು ಉದಾಹರಣೆಯನ್ನು ಕೊಡ್ತಾರ. ಪಿಪೀಲಿಕಾ ಅಂದ್ರೆ ಇರುವಿ, ಸಣ್ಣ ಇರುವಿ. ಅದು ಒಂದೊಂದು ಹೆಜ್ಜೆ ಇಟ್ಕೋಂತ ಹೊರಟಿತು ಅಂದ್ರೆ ಯೋಜನಾನಾಂ ಶತಾನ್ಯಪಿ 100 ಯೋಜನೆಗಳವರೆಗೆ ಹೋಗ್ತದಂತ ನಡೆಯುವುದು. ಇನ್ನು ನಡಿಲಾರ್ದಂತ ಹದ್ದ ಗರುಡು ಇರ್ತದಲ್ಲ, ಅದು ತಾಸಿಗೆ ಅಷ್ಟು ವೇಗವಾಗಿ ಹಾರ್ತದ. ಆದ್ರೆ ಅದಕ್ಕೆ ಹೋಗು ಮನಸ್ಸಿಲ್ಲ. ಈಗ ಕುಳಿತದ ಸುಮ್ಮನೆ. ಮೈಯಾಗ ತಾಕತ್ತದ, ಮೈಯಲ್ಲಿ ಸಾಮರ್ಥ್ಯ ಅದ, ಹಾರಬಲ್ಲದ್ದು. ಆದ್ರೆ ಈಗ ಅದು ಕೂತದ, ಏನೂ ಹೋಗುವುದಿಲ್ಲ, ಒಂದು ಹೆಜ್ಜೆ ಸಹಿತ ಮುಂದೆ ಹೋಗುವುದಿಲ್ಲ. ಆದರೆ ಇರುವಿಗೆ ಮೈಯಾಗ ಸಾಮರ್ಥ್ಯ ಇಲ್ಲ,
ನಡಿಬೇಕಂತ ಪ್ರಯತ್ನ ಮಾಡ್ತದ, ಅದು 100 ಯೋಜನ ದೂರ ಹೋಗ್ತದ, 100 ಕಿಲೋಮೀಟರ್ ಹೋಗ್ತತಿ, ಹೋಗಬಹುದು. ಹಾಗ ಮಾಡುವಂತ ಮನುಷ್ಯ ಏನೆಲ್ಲ ಸಾಧನೆ ಮಾಡಬಹುದು. ಇನ್ನು ಮಾಡ್ಲಾರ್ದವನ ಹತ್ತಿರ ಎಷ್ಟೇ ಏನೇ ಇದ್ರೂ ಅವ ಏನೂ ಮಾಡುವುದಿಲ್ಲ, ಅವನಿಂದ ಏನೂ ಆಗುವುದಿಲ್ಲ. ಮಾಡಬೇಕಾಗ್ತದ ಮನುಷ್ಯ. ಅದಕ್ಕೆ ಅಬ್ದುಲ್ ಕಲಾಂ ಅವ್ರು ಇದ್ರಲ್ಲ, ಅವರು ಹೋದಲ್ಲೆಲ್ಲ ಹೇಳವರು, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳವರು. ಅವ್ರದ್ದು ಭಾರಿ ಪ್ರಸಿದ್ಧ ಕೋಟ್ ಅದು ಏನು ಅಂದ್ರೆ, ಸ್ಮಾಲ್ ಏಮ್ ಈಸ್ ಕ್ರೈಮ್. ಅಪರಾಧ ಅಂದ್ರೆ ಏನಪ್ಪಾ ಅಂದ್ರೆ ಸ್ಮಾಲ್ ಏಮ್, ಸಣ್ಣ ಕನಸು ಕಾಣುವುದನ್ನೇ ಅಪರಾಧ. ದೊಡ್ಡ ಕನಸು ಕಾಣಬೇಕು ಅಂತ ಹೇಳವರು. ನಾನು ಏನೋ ದೊಡ್ಡ ವಿಜ್ಞಾನಿ ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಕನಸಿರಬೇಕು. ನನ್ನಿಂದ ಏನೂ ಆಗುವುದಿಲ್ಲ, ನಾನು ಎದಕ್ಕೂ ಬಾತಕ್ಕಬಾರದವ ಅಂತ ತಿಳ್ಕೊಂಡಾದ ಅದೇ ಅಪರಾಧ, ಅದೇ ಕ್ರೈಮ್. ಇನ್ನೊಬ್ಬರನ್ನ ಹೊಡಿದಷ್ಟೇ ಕ್ರೈಮ್ ಅಲ್ಲ, ಇದು ಸಹಿತ ಒಂದು ಕ್ರೈಮ್, ಅಪರಾಧ ಅಂತ ಅವ್ರು ಹೇಳ್ತಿದ್ರು. ಬೇಕದು ಒಂದು ಮನುಷ್ಯನಲ್ಲಿ ಇಚ್ಛೆ ಬೇಕು, ಏನರ ಒಂದಿಷ್ಟು ಮಾಡಬೇಕು, ತಿಳ್ಕೊಳ್ಬೇಕು, ಕಲಿಬೇಕು ಅಂತ ಅಪೇಕ್ಷೆ ಬೇಕು. ಅವ ಏನೂ ಮಾಡ್ಲಾರ್ದವ ಏನು ಕಲ್ತು ಏನು ಮಾಡೋದೈತಿ ಅಂತ ಹೊಚ್ಕೊಂಡು ಮಲ್ಕೊಂಡು ಬಿಡ್ತಾನೆ. ಏನು ಮಾಡಿ ಏನು ಮಾಡೋದೈತಿ ಅಂತಾನೆ. ಹೊಲಕ್ಕೆ ಹೋದ್ರೆ ಅದು ಹೊಲ ಹಣ್ಣು ಕೊಡ್ತದ. ದುಡಿತಾ ಇರಬೇಕು ಮನುಷ್ಯ. ಇದು ಒಂದು ಅಂಶ ನಮ್ಮ ಬದುಕಿನಲ್ಲಿ ಮಹತ್ವದಾದದ್ದು. ಒಬ್ಬ ಹೆಣ್ಮಗಳು ಆಗಿ ಹೋದಳು, ಆಕೆ ಅಮೇರಿಕದವಳು. ಈ ಒಲಿಂಪಿಕ್ಸ್ದಲ್ಲಿ ಬಹಳ ದೊಡ್ಡ ಹೆಸರು ಆಕೆದು. ವಿಲ್ಮಾ ರುಡಾಲ್ಫ್ ಅಂತ ಆಕೆ ಹೆಸರು. ಬಹಳ ವಿಶೇಷದ. ಆಕೆ 3 ಗೋಲ್ಡ್ ಮೆಡಲ್ಗಳನ್ನು ತೆಗೆದುಕೊಂಡಾಳ, ಬಂಗಾರದ ಪದಕಗಳನ್ನು ಆಟದೊಳಗೆ. ನಾವು ಅನ್ಬೋದು ಅವೇನು ಗೋಲ್ಡ್ ಮೆಡಲ್ ಯಾರ ತೆಗೆದುಕೊಂಡಿರ್ಬೋದು ಅಂತ ಅನಿಸ್ಬಹುದು, ಆದರೆ ಅಷ್ಟು ಸುಲಭ ಇಲ್ಲ ಅವು. ಒಟ್ಟು ಭಾರತೀಯರು ನಾವು ಎಲ್ಲರೂ 140 ಕೋಟಿ ಮೇಲೆ ಅದೀವಲ್ಲ. ಈಗ ನಾವು ಎಲ್ಲರೂ ಕೂಡಿ ನಮ್ಮ ಭಾರತ ದೇಶದ ಗೋಲ್ಡ್ ಮೆಡಲ್ಗಳ ಬರೀ 10 ಅದಾವ. 10 ಗೋಲ್ಡ್ ಮೆಡಲ್. ಆಕೆ ಒಬ್ಬಕ್ಕಿನೇ 3 ಗೋಲ್ಡ್ ಮೆಡಲ್ ತೊಗೊಂಡಾಳ. ನೋಡ್ರಿ ಹೇಗಿರ್ಬೇಕು. ಆದ್ರೆ ಆಕೆ ಸಾಹಸ ಎಂತದಂದ್ರೆ ಆಕೆ 1940ರಲ್ಲಿ ಹುಟ್ಟಿದಳು. ಅವ್ರ ತಂದೆಗೆ 2 ಹೆಂಡ್ರು ಮತ್ತು 22 ಜನ ಮಕ್ಕಳು. ಈಕೆ 20ನೇಯವಳು. ಹುಟ್ಟಿದ ನಂತರ ಆಕೆಗೆ ಪ್ಯಾರಾಲಿಸಿಸ್ದಂಗೆ ಒಂದು ರೋಗ, ಅದು ಪೂರ್ತಿ ಹಾಸಿಗೆಯನ್ನೇ ಹಿಡಿದು ಏಳಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರ ತಂದೆ ಸಹಾಯ ತೆಗೆದುಕೊಂಡು, ಇನ್ನೊಬ್ಬರು ಸಹಾಯ ತೆಗೆದುಕೊಂಡು ಹಾಸಿಗೆ ಮೇಲಿಂದ ಎದ್ದು ಕೂಡ್ತಿದ್ದಳು. ಈಕೆ ನಿನ್ನ ಜೀವನದಾಗ ನಡೆಯುವುದಿಲ್ಲನೇ ಅಂತಿದ್ರು. 12 ವರ್ಷದ ಹುಟ್ಟಿದ ಬಳಿಕ 12 ವರ್ಷಕ್ಕೆ ಆಕೆಗೆ ನಡಿಲಿಕ್ಕೆ ಬಂತು. ಅಲ್ಲಿ ತನ ಇಲ್ಲ. 1940ರೊಳಗೆ ಹುಟ್ಟಿದಳು. 12 ವರ್ಷ ತನಕ ಹಾಸಿಗೆ ಅದೇ ಬರೇ ನಡೆಯುವುದು ಅಷ್ಟೇ ಕೆಲಸ. ಮುಂದೆ ಓಡುವುದು, ಸ್ವಲ್ಪ ಶಾಲೆಯಲ್ಲಿ ಓಡುವುದು ಶುರು ಮಾಡಿದಳು. 1940ರಲ್ಲಿ ಒಲಿಂಪಿಕ್ಸ್ ಆಟ ನಡೀತು. ಅಂದ್ರೆ ಆಕೆಗೆ ಅವಾಗ 20 ವರ್ಷ. 1960ರಲ್ಲಿ ಆ ಒಲಿಂಪಿಕ್ಸ್ದಲ್ಲಿ ಒಂದೇ ದಿವಸದಾಗ 3 ಗೋಲ್ಡ್ ಮೆಡಲ್. 100 ಮೀಟರ್ ಓಟದಲ್ಲಿ 1 ನಂಬರ್, 200 ಮೀಟರ್ ಓಟದಲ್ಲಿನೂ 1 ನಂಬರ್, 400 ಮೀಟರ್ ರಿಲೇದಲ್ಲಿ 1 ನಂಬರ್. 3 ಒಂದೇ ದಿವಸ ಆಟ ನಡೆದದ ಇತಿಹಾಸದಲ್ಲಿ. ಅದು ಇವತ್ತೊಂದು ನಾಳೆ ಒಂದು ವಾರ ಬಿಟ್ಟಂತ ಹೀಗಲ್ಲ, ಆವತ್ತೇ ಎಲ್ಲ. ನೋಡ್ರಿ ಆಕೆ ಹೆಣ್ಮಗಳದು ಎಷ್ಟು ಜಿದ್ದಿರಬೇಕು. ಶರೀರದಲ್ಲಿ ಪಾರ್ಶ್ವವಾಯು ಆದರೂ ಆಕೆ ಹಿಂಜರಿಲಿಲ್ಲ. ಅದು ಒಂದು ರೀತಿಯ ಛಲ ಅಂತ ಕರೀತಾರೆ.
ಸಾಹಸ ಅಂತ ನಾವು ಎದಕ್ಕೆ ಕರಿತೀವಿ ಅಂದ್ರೆ ಇದಕ್ಕೆ ಸಾಹಸ ಅಂತೀವಿ. ನಮ್ಮಲ್ಲಿ ಒಬ್ಬ ಸಣ್ಣ ಬಾಲಕಿ ಅದಾಳ. ಆಕೆಗೆ ಹೋದ ವರ್ಷ ಅರ್ಜುನ ಪ್ರಶಸ್ತಿ ಸಿಕ್ತು. ಶೀತಲಾದೇವಿ ಅಂತ ಆಕೆ ಹೆಸರು. ಪ್ಯಾರಾ ಒಲಿಂಪಿಕ್ಸ್ದೊಳಗೆ ಆಕೆಗೆ ಕಂಚು ಸಿಕ್ಕದ. ಅರ್ಜುನ ಪ್ರಶಸ್ತಿಯನ್ನ ಕೊಟ್ಟರು ಮೊನ್ನೆ ದ್ರೌಪದಿ ಮುರ್ಮು ಅವರಿಗೆ, ರಾಷ್ಟ್ರಪತಿಯವರು. ಆಕೆದು ಏನು ವಿಶೇಷತೆ ಅಂದ್ರೆ ಎರಡೂ ಕೈನೇ ಇಲ್ಲ, ಮುಂಗೈವರೆಗೆ ಕೈನೇ ಇಲ್ಲ. ಆಕೆ ಬಡತನದಲ್ಲಿ ಬೆಳೆದವಳು. ಕಾಲಿನಿಂದ ಬಿಲ್ಲು ವಿದ್ಯೆ ಕಲಿಬೇಕಂತ ಪ್ರಯತ್ನ ಮಾಡಿದಳು. ಆದ್ರೆ ಆಕೆಗೆ ಕಲಿಸೋರು ಯಾರೂ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಕಾಲಿನಿಂದ ಯಾರೂ ಮಾಡಿಲ್ಲ. ಎಲ್ಲರೂ ಕೈಯಿಂದ ಬಿಲ್ಲು ವಿದ್ಯೆ ಮಾಡೋರಿಗೆ ಕೋಚ್ ಅದಾರ, ಈಕೆಗೆ ಯಾರೂ ಕೋಚ್ ಇಲ್ಲ. ಹಣ ಖರ್ಚು ಮಾಡಿ ಏನ್ರ ಮಾಡೋಣಂದ್ರೆ ಹಣ ಇಲ್ಲ. ದೊಡ್ಡ ದೊಡ್ಡ ಸಿನಿಮಾ ನಟರು, ಉದ್ಯಮದಾರ ಕಡೆಯಿಂದ ಹಣ ಪಡೆದುಕೊಂಡು ಅಭ್ಯಾಸ ಮಾಡಿ ಕಾಲಿನಿಂದ ಬಿಲ್ಲು ವಿದ್ಯೆಯನ್ನು ಕಲಿತಳು. ಆಕೆಗೆ ಗ್ರೌಂಡು ಇರಲಿಲ್ಲ ಕಲೀಲಿಕ್ಕೆ, ಮತ್ತು ಎಲ್ಲ ಅನುಕೂಲತೆ ಇರಲಿಲ್ಲ. ಎಲ್ಲಿ ಕಲಿತಿದ್ರು ಅಂದ್ರೆ ಏಕಲವ್ಯನಂಗ ಕಾಲಾಗ ಬಿಲ್ ಹಿಡಿದು ಬಾನ್ ಹಿಡಿದು ಗಿಡಕ್ಕೆ ಬಾನ್ ಹೊಡೆಯೋದು. ಗಿಡಕ್ಕೆ ಬಾನು ಹೊಡೆದು ಬಿಲ್ಲು ವಿದ್ಯೆಯನ್ನು ಕಲಿತಳು. ಆರ್ಚರಿ ವಿದ್ಯೆಯಲ್ಲಿ ಆಕೆಗೆ ಅರ್ಜುನ ಪ್ರಶಸ್ತಿ ಸಿಕ್ತು. ನೋಡ್ರಿ ಹೇಗಿರ್ಬೇಕು ಹೆಣ್ಮಗಳು. ಅದು ಮಾಡುವವ್ರದೊಂದು ಸಾಹಸ. ಹಾಗೆ ನಮಗೆ ಏನೇನು ಕೆಲಸಗಳ ಸಿಗ್ತಾವ, ನಾವು ಅದನ್ನ ಮಾಡಬೇಕು. ನಮ್ಮಲ್ಲಿ ಎಲ್ಲ ಎಷ್ಟು ಜನ ಯುವಕರದಾರ ಅಂತ ಹೇಳ್ತಾರೆ. ಬಹಳ ಜನ ಚಲೋ ಯುವಕರದಾರ. ಅದ್ರೊಳಗ ಇನ್ನೇನು ಕೆಲವರು ಎಲ್ಲ ಯುವಕರದಾರಲ್ಲ, ಅವರಿಗೆ ಮೊಬೈಲ್ ಬ್ಯಾಲೆನ್ಸ್ ಯಾರು ಹಾಕಿಸ್ಬೇಕಂದ್ರೆ ಅವ್ರ ಅವ್ವ ಅಪ್ಪ, ವೃದ್ಧ ಅವ್ವ ಅಪ್ಪ ದುಡ್ದ ಇವ್ರ ಮೊಬೈಲ್ ಕರೆನ್ಸಿ ಹಾಕಬೇಕು. ಅವ್ರ ಯುವಕರು, ಅವರು ತಾಯಿ ತಂದೆಗಳ ಹಳ್ಳ್ಯಾಗ ದುಡಿತಾರ, ಇವ್ರ ಕೆಲಸ ಇಲ್ಲ ಅಂತ ತಿರುಗಾಡ್ತಿರ್ತಾರ. ನೋಡ್ರಿ ಹೇಗಿರ್ಬೇಕು. ಮತ್ತು ಅದರೊಳಗ ಎಲ್ಲ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಎಲ್ಲರೂ ಪುಕ್ಕಟ್ಟೆ ಕೊಡ್ತಾರ. ಎಲ್ಲರೂ ಕೊಡ್ತಾರ. ಅದು ಏನ್ ಮಾಡ್ತೈತಿ, ನಮ್ಮ ಮನಸ್ಸಿನೊಳಗ ಕೀಳರಿಮೆಯನ್ನು ಉಂಟು ಮಾಡ್ತದ. ಯಾಕಪ್ಪ ನಾವು ಯಾಕೆ ಪುಕ್ಕಟ್ಟ ತಗೋಬೇಕು? ಒಂದು ನಮ್ಮ ಮನಸ್ಸಿನಲ್ಲಿ ಕೀಳರಿಮೆ ಬಂತು, ಆನಂತರ ದುಡಿಲಾರದ ಶರೀರದಲ್ಲಿ ಶಕ್ತಿನೂ ಹೋಯ್ತು. ಅದನ್ನೇ ಅವರು ನಮ್ಮ ವಸ್ತುಗಳಿಗೆ ಬೆಲೆ ಕೊಟ್ಟಿದ್ರಂದ್ರೆ, ಅಥವಾ ನಾವು ದುಡಿದದ್ದು ಕೆಲಸಕ್ಕನೇ ಪಗಾರ ಹೆಚ್ಚು ಕೊಟ್ಟಿದ್ರಂದ್ರೆ, ನಾವು ದುಡಿದು ತೊಗೊಂಡಿ ಅನ್ನುವಂಥ ಹೆಮ್ಮೆ ಇರ್ತದೆ. ಪುಕ್ಕಟ್ಟೆ ಯಾಕೆ ಬೇಕು ನಮಗ? ಈಗ ಆಸ್ಪತ್ರೆಗೆ ಹೋದೆವು, ಫ್ರೀ ಹಾಸ್ಪಿಟಲ್ ಖರ್ಚು. ಮತ್ತೆಲ್ಲೋ ಬಸ್ಸಿಗೆ ಹೋದೆವು, ಪುಕ್ಕಟ್. ಯಾಕೆ ಪುಕ್ಕಟ? ನಾವೇ ಖರ್ಚು ಮಾಡಿ ತಿರುಗಾಡ್ತೀವಲ್ಲ. ನಮಗೆ ಶ್ರೀಶೈಲಕ್ಕೆ ಹೋಗೋದಿತ್ತು, ತಿರುಪತಿಗೆ ಹೋಗೋದಿತ್ತು, ಮತ್ತೆಲ್ಲೋ ಬಸ್ಸಿಗೆ ಹೋಗೋದಿತ್ತು. ಅಂದ್ರೆ ಏನು ಇವರು ಕೊಟ್ಟಾಗನೇ ನಾವು ಅಲ್ಲಿ ದರ್ಶನಕ್ಕೆ ಹೋಗವ್ರದ? ಏನಿಲ್ಲ. ಇಲ್ಲ, ಇವ್ರಿಗೆ ಈಗ ಅನುಕೂಲತೆ ಆಯಿತು, ಪಾಪ ಎಂದೂ ಹೋಗಿಲ್ಲ ಇವರು, ಅದಕ್ಕೆ ಇವ್ರಿಗೆ ಇಷ್ಟೆಲ್ಲ ಈಗ ಖರ್ಚು ಮಾಡಿ ಕಳ್ಸಾಕತ್ತೀವಿ ಅಂತ ಹೇಳಿದ್ರ, ಏನು ಇವ್ರು ಬಂದಾಗನೇ ಹೋಗ್ಯಾರನ್ ಎಲ್ಲರೂ? ಅಲ್ಲಿ ಮೈಸೂರು ಯಾರೂ ನೋಡಿಲ್ಲ ಇಲ್ಲಿವರೆಗೆ? ಯಾರು ಬಸ್ಸಿಗೆ ತಿರುಗಾಡಿಲ್ಲ ಏನು ಇಲ್ಲಿವರೆಗೆ? ಟ್ರೇನಕ್ಕೆ ಹೋಗಿಲ್ಲ ಏನು ಯಾರು? ಆದ್ದರಿಂದ ಇದು ಚಲೋ ಅಲ್ಲ. ನಾವು ಕೆಲಸ ಮಾಡಿದಕ್ಕ ಫಲ ಕೊಡಬೇಕು, ಅವನನ್ನು ಪ್ರೋತ್ಸಾಹಿಸಬೇಕು. ಅಂತ ಕೆಲಸಗಾರರ ಸಂಖ್ಯೆ ಹೆಚ್ಚಾಗ್ತದೆ, ದುಡಿಯೋರ ಸಂಖ್ಯೆ ಹೆಚ್ಚಾಗ್ತದೆ. ಬೇಡುವವ್ರ ಸಂಖ್ಯೆ ಹೆಚ್ಚಾಗಬಾರದು, ದುಡಿಯೋರ ಸಂಖ್ಯೆ ಹೆಚ್ಚಾಗಬೇಕು. ಆ ಮನಸ್ಥಿತಿ ಭಾವ ಮನುಷ್ಯನಲ್ಲಿ ಬರಬೇಕು. ರೈತರಿಗೆ ನಮಗ ತಿಂಗಳಕ್ಕೆ 6,000, ವರ್ಷಕ್ಕೆ 6,000, 2,000 ಹೀಗೆ ಕೊಡುವುದಲ್ಲ. ನಾವು ದುಡಿದದ್ದು ಬೆಲೆಗೆ, ವಸ್ತುವಿಗೆ ಬೆಲೆ ಕೊಡೋದು, ಅದನ್ನಿನ್ನು ಸ್ವಲ್ಪ ಹೆಚ್ಚಿಗೆ ರೊಕ್ಕ ಕೊಟ್ಟುಕೊಂಡು ತೊಳೋದು. ಸಲಕರಣೆಗಳ ಹತ್ತಿದ್ದು ಅಂದ್ರೆ ಅದಕ್ಕೆ ಕಡಿಮೆ ಖರ್ಚ. ಅವಾಗ ಅವ ರೈತ, ನಾನು ದುಡಿದದ್ದು ಇದು, ಹೆಮ್ಮೆಯಿಂದ ಅದನ್ನು ನಾನು ಬಳಸ್ತೀನಿ ಅನ್ನುವಂಥ ಭಾವ ಅವನಲ್ಲಿ ಬರ್ತದೆ. ಇದು ಒಂದು ಕೆಲಸ. ನಾವು ದುಡಿತಾ ಇರಬೇಕು, ಒಳ್ಳೆಯದನ್ನು ಕೆಲಸ ಮಾಡೋದು. ಅದ್ರ ಜೊತೆಗೆ ಇದು ಒಳ್ಳೆಯ ಕೆಲಸ ಏನದಲ್ಲ, ಅದು ಬಹಳ ಮುಖ್ಯ. ಕೆಟ್ಟ ಕೆಲಸ ಮಾಡೋದಲ್ಲ, ಕೆಟ್ಟ ಕೆಲಸ ಮಾಡುವುದಲ್ಲ.
ನಾವು ಕೆಲಸ ಮಾಡುವುದದ ಅಂತ ತಿಳಿದು ನಮ್ಮ ಮನಸ್ಸಿಗೆ ಬಂದಂಥದ್ದು ಮಾಡುವುದಲ್ಲ. ಈ ದೇವನ ಸಂಹಿತೆ ಸಂವಿಧಾನ ಬಹಳ ಕಠೋರ ಆದ, ಅದು ಎಲ್ಲರನ್ನ ದಂಡಿಸ್ತದ, ಯಾರನ್ನೂ ಬಿಡುವುದಿಲ್ಲ. ನಾವೆಲ್ಲರೂ ಅಂತಿರ್ತೀವಿ, ನಾವು ಕೆಟ್ಟದ್ದನ್ನೇ ಏನೂ ಮಾಡಿಲ್ರಿ, ಭಾಳ ಒಳ್ಳೇದು ಮಾಡ್ತೀವಿ, ಆದರೂ ಸಹಿತ ನಮಗೆ ತೊಂದರೆಗಳು ಬರ್ತಾವ, ಕಾಡ್ತದ, ಯಾಕೆ ಅಂತೀವಿ. ಇದಕ್ಕೆ ಅನೇಕ ಕಾರಣಗಳಿರಬಹುದು. ಆದರೆ ಒಂದಂತೂ ನಿಶ್ಚಿತ ಅದ, ಏನು ಅಂದ್ರೆ ನಾವು ಏನು ಬಿತ್ತುತ್ತೀವಿ ಅದನ್ನು ಬೆಳಿತೀವಿ. ಗೋಧಿ ಬಿತ್ತಿದ್ವಿ ಅಂದ್ರೆ ಗೋಧಿನೇ ಬೆಳಿಬೇಕು, ಜೋಳ ಬಿತ್ತಿದ್ವಿ ಅಂದ್ರೆ ಜೋಳನೇ ಬೆಳಿಬೇಕು. ಗೋಧಿ ಬಿತ್ತಿ ಜೋಳ ಬಂತು ಅಂತ ಹೇಳಕ್ಕಾಗಂಗಿಲ್ಲ, ಜೋಳ ಬಿತ್ತಿ ಗೋಧಿ ಬಂದತಿ ಅಂತ ಯಾರೂ ಹೇಳಿಲ್ಲ. ಆದ್ದರಿಂದ ಏನೇ ಕಾರಣ ಇರಬಹುದು, ಅದಕ್ಕೆ ಏನು ಅನೇಕ ಕಾರಣಗಳಿರಬಹುದು. ನಾವು ಮಾತ್ರ ಈಗ ಚಲೋ ಕೆಲಸ ಮಾಡ್ತಾನೆ ಇರಬೇಕು. ನಮಗೆ ಹಾನಿ ಆಗ್ತದ ಅಂತ ಹೇಳಿ ಕೆಟ್ಟ ಕೆಲಸ ಮಾಡುವುದಲ್ಲ. ನೋಡ್ರಿ, ಈಗ ದೇವರ ಸಂವಿಧಾನ ಮತ್ತು ಈ ಮನುಷ್ಯನ ಸಂವಿಧಾನ ಬಹಳ ಅದು ಕಠೋರ ಇರ್ತದ. ನಿಮಗೆ ಉದಾಹರಣೆ, ಸ್ವಾಮಿಗಳೇ ಇರಲಿ ಅಥವಾ ಸಮಾಜದಲ್ಲಿ ಎಂಥ ಪ್ರಭಾವಿನೇ ಇರಲಿ, ತಪ್ಪು ಮಾಡಿದ್ರಂದ್ರೆ ಶಿಕ್ಷೆ ಆಗಲೇಬೇಕಲ್ಲ. ಈಗ ದರ್ಶನ್ ಅನ್ನೋರೊಬ್ರು ಜೈಲ್ದಾಗ ಅದಾರ ನೋಡ್ರಿ, ಅವ್ರೇನೋ ಒಂದು ತಪ್ಪು ಮಾಡ್ಯಾರ ಅಂತ ಇಟ್ಕೊಳ್ಳೋಣ, ಅವರ ಪ್ರಭಾವ ಎಷ್ಟು, ಹಣ ಏನೂ ಕೊರತಿಲ್ಲ ಅವರಿಗೆ. ರಾಜಕಾರಣಿಗಳು ಅವ್ರ ಪ್ರಚಾರಕ್ಕಾಗಿ ಇವ್ರನ್ನ ಕರೆಸ್ಕೊಳ್ತಿದ್ರು. ಈಗ ಎಲ್ಲರದು ಅಪೇಕ್ಷೆ ಐತಿ ಅವರು ಒಳಗಿರಬಾರ್ದು ಅಂತ, ಆದರೂ ಒಳಗದಾರ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅದು ಬಿಡುವುದಿಲ್ಲ. ಇನ್ನು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಇಟ್ಟು ಕಠೋರ ಇರಬೇಕಾದ್ರೆ, ಇಂಥ ಪ್ರಭಾವಿ ಮನುಷ್ಯನನ್ನೇ ಅದು ಒಳಗಿಡಬೇಕಾದ್ರೆ ದೇವರ ಸಂವಿಧಾನ ಅದು ಎಷ್ಟು ಕಠೋರವಾಗಿರ್ಬೇಕು. ಇನ್ನೂ ಇಲ್ಲಿ ವಸೀಲಿ ನಡೀತದ. ನಮ್ಮಂಥವ್ರು ಸ್ವಾಮಿಗಳು ವಸೀಲಿ ಹೇಳಿ ಹೊರಗೆ ಬರ್ತಾರ, ರೊಕ್ಕ ಕೊಟ್ಟು ಹೊರಗೆ ಬರ್ತಾರ. ಆದ್ರೆ ಆ ದೇವನ ಸಂವಿಧಾನದಿಂದ ಯಾರೂ ಹೊರಗೆ ಬರುವುದಿಲ್ಲ. ಅದು ಎಲ್ಲರಿಗೆ ಅಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು. ಆದ್ದರಿಂದ ನಾವು ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಅದು ನಮ್ಮ ಫಲ ನಿರ್ಧಾರ ಆಗೋದನ್ನು ಬಹಳ ಸೂಕ್ಷ್ಮ ಐತಿ, ಅದು ಬಹಳ ಸೂಕ್ಷ್ಮದ. ಅದು ಅಷ್ಟು ಹಿಂಗ ಐತಿ ಅಂತ ನಿರ್ಧಾರ ಹೇಳುವುದನ್ನು ಬಹಳ ಕಷ್ಟ ಅದು. ಒಬ್ಬ ಅಜ್ಜಿ ಇರುವೆಗಳಿಗೆ ಸ್ವಲ್ಪ ಏನ್ರೆ ಹಾಕೋಣ ಅಂತ ಸಕ್ರೆ ಹಾಕ್ತಿದ್ದಳು. ಅವೆಲ್ಲ ಇರುವೆ ಬಂದು ಸಕ್ರೆ ತಿಂತಿದ್ದು. ಆ ದಾರಿಯಿಂದ ನಡ್ಕೊಂತ ಹೋಗುವಂಥ ಮನುಷ್ಯ ಆತ ಇರುವೆಗಳನ್ನು ತುಳಿದ, ಎಲ್ಲ ಇರುವೆಗಳು ಸತ್ತು. ಈಗ ಇರುವೆ ಕೊಂದದ್ದು ಪಾಪ ಬಂತಲ್ಲ, ಇದು ಯಾರಿಗೆ ಕೊಡಬೇಕು? ಅಜ್ಜಿಗ ಏನು ಅವ್ರಿಗೆ ತುಳಿದವ್ರಿಗೆ? ಅವ್ರ ದಾರಿಯಿಂದ ಹೊಂಟಾರ, ಅವ್ರದ್ದು ದಾರಿ ಅದು ಹೋಗುವುದು. ಇವು ದಾರಿಯಲ್ಲಿ ಹೋಗಬಾರ್ದು ಇರುವೆಗಳು. ಇನ್ನು ಅಜ್ಜಿ ಪಾಪ ಹಾಕಿ ಸಕ್ರೆ ಹಾಕ್ಯಾಳ, ಚಲೋ ಆಗಲಿ ಅಂತೆ ಸಕ್ರೆ ಹಾಕ್ಯಾಳ. ಯಾರಿಗಿದ್ರ ಫಲ ಕೊಡಬೇಕು? ಅದನ್ನು ಬಹಳ ಸೂಕ್ಷ್ಮದ. ಅದಕ್ಕೆ ಒಂದು ಕತೆ ಹೇಳ್ತಾರ. ಒಬ್ಬ ಸಾಧು ಇದ್ದ, ಹೀಗೆ ಒಂದು ಮನೆಗೆ ಭಿಕ್ಷಾಕ್ ಹೋದ. ಅಲ್ಲಿ ಒಬ್ಬ ಸಣ್ಣ ಹೆಣ್ಮಗಳು, ಮನೆಯೊಳಗೆ ಏನೂ ಇರಲಿಲ್ಲ, ಸಾಧುಗೆ ಏನು ಕೊಡಬೇಕು ಅಂತ ಏನೂ ಇರಲಿಲ್ಲ. ಆಕಿ ಯೋಚಿಸಿದಳು, ಸಾಧುಗಳು ಬಂದಾರ, ಹೆಂಗೆ ಕಳಿಸೋದು, ಚಹಾರೆ ಮಾಡೋನು, ಅದಕ್ಕೆ ಹಾಲು ತರೋನು ಅಂಥೇಳಿ ಅಲ್ಲೇ ಸಮೀಪದಾಗ ಒಬ್ಬ ಕುರಿ ಬಿಟ್ಟಿದ್ದ. ಈಕೆ ಹಾಲು ತರ್ಲಿಕ್ಕೆ ಹೋದಳು. ಅವನಿಗೆ ಒಂದಿಷ್ಟು ಹಾಲು ಕೊಡು ಅಂತ ಕೇಳ್ಕೊಂಡ್ಲು. ಅವನು ಕುರಿ ಕಾಯುವ ಹಾಲು ಕೊಟ್ಟ. ಅದನ್ನ ಗಡಿಗ್ಯಾಗ ಹಾಕೊಂಡು ತೊಗೊಂಡು ಬರ್ತಿದ್ದಳು ಮನೆಗೆ. ಮ್ಯಾಲೊಂದು ಹದ್ದು ಹೊಂಟಿತ್ತು. ಆ ಹದ್ದ ಬಾಯೊಳಗೆ ಒಂದು ಹಾವು ಹಿಡ್ದಿತ್ತು. ಆ ಹಾವಿನ ವಿಷ ಕೆಳಗೆ ಬೀಳ್ತಿತ್ತಲ್ಲ, ಅದು ಈ ಗಡಿಗ್ಯಾಗ ಬಿತ್ತು. ಆಕೆ ಹಂಗೆ ಹಾಲು ತಂದು ಚಹಾ ಮಾಡಿ ಚಹಾದಾಗ ಹಾಲು ಹಾಕಿ ಸಾಧುಗೆ ಕೊಟ್ಲು. ಅದು ವಿಷ ಇತ್ತು, ಸಾಧು ಸತ್ತ. ಊರಾಗೆಲ್ಲ ಮಂದಿ ಬೈದರು, ಆ ಹೆಣ್ಮಗಳಿಗೆ ಬೈದರು, ಸಾಧುಗೆ ಬೈದರು, ಇವರೆಲ್ಲ ಬೈದು ಮುಗಿಸಿದರು. ಆದರೆ ಇನ್ನು ಶಿಕ್ಷೆ ಆಗಬೇಕಲ್ಲ ಅಲ್ಲಿ.
ಈ ಸಾಧುನ ಕೊಂದ ಪಾಪ ಯಾರಿಗೆ ಕೊಡುವುದು ಅಂತ ಚರ್ಚೆ ನಡೀತು. ಆ ಹೆಣ್ಮಗಳಿಗೆ ಕರೆಸಿದ್ರ ಮ್ಯಾಲ, ನೀನು ಸಾಧುನ ಹತ್ಯೆ ಮಾಡ್ಯದಿ, ಆ ಪಾಪ ನಿನಗೆ ಬರ್ತೈತಿ ಅಂತ. ಆಕೆ ಹೇಳಿದ್ರು, ನಾ ಏನು ತಪ್ಪು ಮಾಡೇನಿ? ನಮ್ಮ ಮನೆಗೆ ಅವ್ರು ಬಂದರು, ಏನೂ ಕುಡ್ಲಾರ್ದ ಹಂಗ ಕಳ್ಸೋದು ಹೆಂಗಂತ ನಾ ಚಹಾ ಮಾಡಿ ಕೊಟ್ರ ನನಗೆ ಹೆಂಗೆ ಪಾಪ ಬರ್ತೈತಿ? ಹಾಲು ಕೊಟ್ಟವನ್ ದೋಷ ಇರಬೇಕು, ಕುರಿ ಕಾಯವನ್ ಅವನಿಗೆ ಕೊಡ್ರಿ ಅಂತ ಆಕೆ ಹೇಳಿದಳು. ಅವನಿಗೆ ಕರೆಸಿದ್ರು. ಆತ ಹೇಳಿದ, ನಂದೇನು ದೋಷ ಅದ? ಆಕೆ ಕೇಳಿದಳು, ಹಾಲನ್ನ ಕೊಟ್ಟೆ. ಆ ಬಳಿಕ ಇದ್ರಾಗ ವಿಷ ಹಾಕಿದ ಹಾವಿಗೆ ಕರೆಸಿದ್ರು. ಹಾವು ಹೇಳ್ತು, ನಂದು ವಿಷ ಇದ್ದದ್ದು ಸರಿ, ನಾನೇ ವಿಷ ಅದ್ರಾಗ ಹಾಕೇನಿ, ಆದ್ರೆ ನಾ ಏನು ಹಾಕಬೇಕಂತ ಹಾಕಿಲ್ಲ. ಅದು ಹದ್ದು ತೊಗೊಂಡು ಹೊಂಟಿತ್ತು, ನನ್ನ ಮುಖ ಕೆಳಗಾಗಿತ್ತು, ವಿಷ ತಾನೇ ಬಿದ್ದದ, ನನಗೂ ಬರುದಿಲ್ಲ ಅಂತದ ಹಾವ. ಆ ಬಳಿಕ ಹದ್ದಿಗೆ ಕರೆಸಿದ್ರು. ಹದ್ದಿಗೆ ಕೇಳಿದ್ರು, ನೋಡಿ ನಾ ಸಾಧುನ ಹತ್ಯೆ ಮಾಡಿದ ಪಾಪ ನೀ ತಗೋಬೇಕು. ಅದು ಹದ್ದಿ ಹೇಳಿತ್ತು, ನಂದೇನು ದೋಷ ಐತಿ? ಸೃಷ್ಟಿ ಒಳಗೆ ನಿಯಮನ ಹಿಂಗೈತಿ, ಹುಳುಗಳನ್ನ ಅದು ಹಿಡ್ಕೊಂಡು ಹೋಗ್ರಿ ಅಂತ ನಮಗೆ ಹೇಳ್ಯಾರ ದೇವರು. ನಾವು ಹಿಡ್ಕೊಂಡು ಹೊಂಟೀವಿ, ಅದ್ರ ಮುಖ ಏನು ಕೆಳಗಾಗೈತೋ ಮ್ಯಾಲಾಗೈತೋ ನಾ ಏನು ನೋಡ್ಲಿ? ಏನು ಮುಖ ಹಿಂಗ ಇರಬೇಕು ಅಂತ ಹೇಳ್ಯಾರ? ಏನಿಲ್ಲ, ನಮ್ಮ ಆಹಾರನೇ ಅದು ಐತಿ, ಹಿಡ್ಕೊಂಡು ನಾವು ಹೊಂಟಿದ್ದೆ. ಅದಕ್ಕೆ ಅದ್ರ ವಿಷ ಬಿದ್ರೆ ನಂದು ಹೆಣ್ಣು ತಪ್ಪೈತಿ ಇದ್ರೊಳಗ, ನನಗೆ ಯಾಕೆ ಪಾಪ ಅಂತ ಅದು ಹದ್ದು ಜೋರಾಗಿ ಕೇಳಿತು. ಅವ್ರಿಗೆ ಪಾಪ ಕೊಡೋರಿಗೆ ಬಹಳ ಚಿಂತೆ ಆಯ್ತು, ಯಾರಿಗೆ ಹಾಕುದು ಇದನ್ನ, ಯಾರ ಅಕೌಂಟಿಗೆ ಹಾಕುದು ಅಂತ. ಅವಾಗ ಅದ್ರಾಗ ಒಬ್ಬ ಹುಷಾರು ಮನುಷ್ಯ ಇದ್ದ. ಅವ ಹೇಳ್ದ, ತಡೀರಿ ಅಂದವ, ಇವ್ರಿಗೆ ಯಾರಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ಆ ಊರಾಗ ಒಂದು 4-8 ಮಂದಿ ಕಟ್ಟಿ ಕೂತು ಮಾತಾಡೋರಿದ್ರು. ಆಕೇನು ಹೆಣ್ಮಗಳು ಚಲೋ ಇದ್ದಳೇನು, ಸಾಧುಗರೆ ಬುದ್ಧಿ ಬರಬಾರ್ದೇನು ಅಂತ ಹೇಳಿ ಕಟ್ಟಿ ಮೇಲೆ ಕೂತು ಮಾತಾಡೋರಿದ್ರು. ಅವ್ರಿಗೆ ಆಡ್ಕೊಳ್ಳೋರಂತಾರ. ಅವರು ಖಾಲಿ ಇದ್ರು, ಇದನ್ನೆಲ್ಲ ಪಾಪ ಅವ್ರ ಅಕೌಂಟಿಗೆ ಹಾಕಿ ಬಿಡ್ರಿ ಅಂತ ಹೇಳಿ. ಅದಕ್ಕೆ ಹಳ್ಳ್ಯಾಗ ಏನು ಹೇಳ್ತಾರ, ಮಾಡಿದವ್ರ ಪಾಪ ನೋಡ್ರಿ ನಿಮ್ಗೆ ಎಷ್ಟು ಚಂದ ಗೊತ್ತೈತಿ. ಅವ್ರು ಮಾಡಿದವ್ರು ಮರ್ತ ಆರಾಮದಾರ, ನಾವು ನಮ್ಮ ತಲೆಯಾಗ ಹಾಕೊಂಡು ನಮ್ಮ ತಲೆ ನಾವೇ ಕೆಡಿಸ್ಕೊಳ್ಳೋದು. ಅವ್ರು ಮಾಡಿದವ್ರು ತಣ್ಣಗದಾರ, ಯಾಕೆ ಅದನ್ನು ತೊಳೆದು? ಆದ್ದರಿಂದ ಅದು ಕರ್ಮ ಏನಂತ ನಿರ್ಧಾರ ಮಾಡೋದು ಬಹಳ ಕಷ್ಟ ಐತಿ. ನಾವು ನಮಗೆ ಅನಿಸ್ಬೇಕಿದು ಚಲೋ ಅದ ಅಂತ, ಇಷ್ಟೇ, ಇದು ಒಳ್ಳೆಯ ಕೆಲಸ, ಇದು ಉದ್ದೇಶ ನಮ್ಮದು ಚಲೋ ಐತಿ. ಅದರದ್ದು ಮುಂದೆ ಏನಾಗ್ತೈತಿ ಅಂತ ನಾವು ಅದನ್ನು ಎಲ್ಲ ನಿರ್ಧಾರ ಈಗ ಮಾಡೋಕ್ಕಾಗಂಗಿಲ್ಲ. ಈಗ ನಮ್ಮ ಕೆಲಸ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದು. ಅಪ್ಪುಗಳು ಒಬ್ರದ್ದು ಸಂಗೀತಗಾರಂದು ಹೇಳ್ತಿದ್ರು, ಒಬ್ಬ ದೊಡ್ಡ ಸಂಗೀತಗಾರ ಇದ್ದಂತ. ನೋಡ್ರಿ ದೇವ ಕಾರ್ಯ, ಮನುಷ್ಯನ ಕಾರ್ಯಗಳು ಹೆಂಗಿರ್ತಾವ ಅನ್ನೋದಕ್ಕೆ ಹೇಳ್ತಿದ್ರು. ಆತ ಹಾಡ ಹಾಡಿದ್ರ 1000 ಲಕ್ಷ ಜನ ಕಿವಿ ಕೊಟ್ಟು ಕೇಳ್ತಿದ್ರು. ಅವನಿಗೆ ಸಂಪತ್ತಿನ ಕೊರತೆನೂ ಯಾವುದೂ ಇರಲಿಲ್ಲ. ಒಂದು ಸಲ ಹೀಗ ಬಜಾರಕ್ಕೆ ಹೋಗಿದ್ದ. ಅಲ್ಲಿ ಒಬ್ಬ ಹುಡುಗ ಭಿಕ್ಷಾ ಬೇಡ್ತಿದ್ದ, ಸಣ್ಣ ಹುಡುಗ. ಪಾಪ ಅವನು ನೋಡಿದ್ರೆ ಇವೇನು ಭಿಕ್ಷುಕ ಅಲ್ಲ, ಆದರೂ ಭಿಕ್ಷಾ ಬೇಡಾಕತ್ಯಾನ, ಯಾಕೆ ಕೇಳ್ತಿರ್ಬೇಕು ಅಂತ ಇವ್ರಿಗೆ ಕುತೂಹಲ ಬಂತು. ಆ ಹುಡುಗನಿಗೆ ಕರೆಸಿದ್ರು. ಕೇಳಿದ್ರು, ಏನಾಗೈತಿ, ಭಿಕ್ಷಾ ಯಾಕೆ ಕೇಳ್ತಿ, ಇಷ್ಟು ಚಲೋ ಹುಡುಗದದಿ ಅಂತ ಕೇಳಿದ್ರು. ಅವನು ಹುಡುಗ ಹೇಳಿದ, ಏನಿಲ್ಲ, ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಆಕೆ ಹಾಸಿಗೆ ಹಿಡ್ದಾಳ, ಆಕೆನೇ ನಮಗೆ ದುಡಿದು ಹಾಕ್ತಿದ್ದಳು, ಈಗ ಆಕೆನೇ ಹಾಸಿಗೆ ಹಿಡ್ದಾಳ, ಆಕೆಗೆ ಔಷಧ ಉಪಚಾರಕ್ಕೆ ರೊಕ್ಕಿಲ್ಲ, ನಾನು ಹೀಗೆ ಒಂದಿಷ್ಟು ಭಿಕ್ಷಾ ಬೇಡಿ ಏನು ಹಣ ಬರ್ತದ ಅದರಿಂದ ಔಷಧ ಕುಡಿಸ್ಬೇಕಂತ ಮಾಡೇನಿ ಅಂತಂದವ ಹುಡುಗ. ನೋಡ್ರಿ ಅವಂದು ಪಾಪ. ಅವಾಗ ಸಂಗೀತಗಾರನಿಗೂ ಬಹಳ ನೋವು ಅನಿಸ್ತು. ಆತ, ಹಂಗಾದ್ರೆ ತಡಿ, ಒಂದು ಕೆಲಸ ಮಾಡೋಣ, ಅಲ್ಲೇ ಬಜಾರದಲ್ಲಿ
ಅವ ಆತ ವಾದ್ಯಗಳಿದ್ದು ತೆಗೆದುಕೊಂಡು ಹಾಡ್ಲಿಕ್ಕೆ ಶುರು ಮಾಡಿದ. ಬಹಳ ದೊಡ್ಡ ಸಂಗೀತಗಾರ. ಎಲ್ಲ ಜನ ಎಲ್ಲ ಅವನ ಹಾಡುಗಳನ್ನು ಕೇಳಿದಂಥವ್ರು ಹಿಂಗ ಬಜಾರ್ದಾಗ ಹಾಡಾಕತ್ತೇನಂದ್ರೆ ಬಹಳ ಸಂತೋಷ ಆಯ್ತು. ಬಂದವರೆಲ್ಲ ರೊಕ್ಕ ಕೊಡುವವರು, ಅಲ್ಲಿ ರೊಕ್ಕ ಇಡುವವರು. ಆತ ಹೇಳಿದ, ನಿಮಗೆ ಯಾರ್ಯಾರು ಕೊಡ್ಬೇಕಂತ ಅನಿಸೈತಿ, ಎಲ್ಲರೂ ನಿಮಗೆ ಸಂತೋಷ ಆಯ್ತಂದ್ರೆ ಕೊಡ್ರಿ ಅಂತ ಹೇಳಿದ. ಎಲ್ಲರೂ ಬಂದವರು ಕೊಟ್ರು. ಅದು ರೊಕ್ಕದ್ದೊಂದು ಗಂಟಾಯ್ತು. ಒಂದು ಅರ್ಧ ತಾಸು ಹಾಡಿದ್ದ ಅಷ್ಟೇ. ಆ ಬಳಿಕ ಎಲ್ಲ ರೊಕ್ಕ ಗಾಳಿ ಮಾಡಿ ಅದನ್ನೊಂದು ಗಂಟು ಕಟ್ಟಿ ಹುಡುಗನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ, ಅವ್ರ ತಾಯಿ ಏನು ಹಾಸಿಗೆ ಮೇಲೆ ಮಲಗಿದ್ದಳು ಆಕೆಗೂ ಭೇಟಿಯಾಗಿ, ನೋಡಿ ಇದನ್ನು ತೆಗೆದುಕೋ, ಎಷ್ಟು ಹಣ ಅದ ಇದು, ನೀನು ನಿನಗೆ ಉಪಚಾರ ಮಾಡ್ಕೋ, ಔಷಧ ಉಪಚಾರ ಮಾಡು, ನಿನ್ನ ಮಗ ಭಿಕ್ಷಾ ಬೇಡ್ಲಿಕ್ಕೆ ಬಂದಿದ್ದ, ಸುಮ್ಮನೆ ಅವನಿಗೆ ಅನುಕೂಲ ಆಗಲಿ ಅಂತ ಇದೊಂದು ಸಣ್ಣದೊಂದು ಕೆಲಸ ಮಾಡೇನಿ, ಇದೇನು ಭಾಳ ದೊಡ್ಡ ಕೆಲಸ ಅಲ್ಲ, ನಿನಗೆ ಸಹಾಯ ಆಗಲಿ ಅಂತ ಕೊಟ್ಟ. ನೋಡ್ರಿ, ಇದು ಎಂಥ ಕಾರ್ಯ ಅಂತ ಕರೀತಾರೆ. ಇಂಥವಕ್ಕನೇ ಸತ್ ಕಾರ್ಯಗಳು ಅಂತ ಕರೆಯೋದು. ಇವುಗಳಿಗೇನೆ ದೇವ ಕಾರ್ಯ ಅಂತ ಕರೆಯೋದು. ಅವೇನು ತನ್ನ ಮನಿ ಹಣ ಖರ್ಚು ಮಾಡಲಿಲ್ಲ, ಅವನಲ್ಲಿ ಕಲೆ ಇತ್ತು, ಅದನ್ನು ಬರೀ ಒಂದು ಅರ್ಧ ತಾಸು ಬಳಸಿದ, ಅದರಿಂದ ಬಂದ ಹಣವನ್ನ ಒಂದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದ. ಹಾಗೆ ನಮಗೆ ಏನೇನು ಕಾರ್ಯಗಳು ಬರ್ತಾವ, ಯಾವ್ಯಾವುದು ನಮಗೆ ಸಾಧ್ಯತೆ ಸಾಮರ್ಥ್ಯ ಇರ್ತದ, ಅದನ್ನು ಬಳಸಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡೋದು, ಇದು ಒಂದು ಬಹಳ ಮಹತ್ವದ್ದು. ನಮಗೆ ಯಾವಾಗ ಸಮಾಧಾನ ಸಿಗ್ತೈತಿ ಅಂದ್ರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಷ್ಟು ವರ್ಷಗಳವರೆಗೆ ನಾವು ಎಲ್ಲಿವರೆಗೆ ಇರ್ತೀವಿ ಅಲ್ಲಿವರೆಗೆ, ಜೀವೇಮ ಶರದ ಶತಂ, ಮತ್ತು 100 ವರ್ಷದವರೆಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಇರುವುದು. ಯಾವ ವಯಸ್ಸಿಗೆ ಅಂಥ ಕೆಲಸಗಳ ಒಗ್ಗತವ ಅಂಥ ಕೆಲಸ ಮಾಡೋದು. ಆದರೆ ನಮಗೆ ಕೊಟ್ಟಿರುವಂಥ ಆಯುಷ್ಯವನ್ನು ನಾವು ಸರಿಯಾಗಿ ಉಪಯೋಗಿಸಬೇಕು. ಒಂದು ಕ್ಷಣವೂ ಸಹಿತ ಅದರಲ್ಲಿ ವ್ಯರ್ಥ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ನಮಗೊಂದು ಕಂಠಿತ್ತು ಅಂದ್ರೆ ಹಾಡಿ ಸಂತೋಷ ಪಡುವುದು, ಇಳಿದವ್ರನ್ನು ಸಂತೋಷ ಪಡಿಸೋದು. ಒಳ್ಳೆಯ ವಿಚಾರಗಳಿದ್ದು ಅಂದ್ರೆ ಒಬ್ಬರಿಗೆ ಸಹಾಯ ಮಾಡೋದು. ನಮ್ಮಲ್ಲಿ ದೈಹಿಕ ಸಾಮರ್ಥ್ಯ ಇತ್ತು ಅಂದ್ರೆ ಒಂದಿಷ್ಟು ಸೇವಾ ಮಾಡೋದು. ನೋಡ್ರಿ, ಇದೇ ಕಾರ್ಯ ಒಳ್ಳೆಯದು ಅಂತ. ಈಗೆಲ್ಲ ಇಲ್ಲಿ ಮಾಡ್ತಾರಲ್ಲ, ದಿನಾಲು ಇದನ್ನೆಲ್ಲ ಪರಿಸರವನ್ನು ಸ್ವಚ್ಛ ಮಾಡ್ತಾರ, ರಂಗವಲ್ಲಿ ಹಾಕ್ತಾರ, ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡ್ತಾರೆ. ಎದಕ್ಕಂತಂದ್ರೆ ಸಂತೋಷಕ್ಕಾಗಿ. ಇದೇ ದೇವ ಕಾರ್ಯ ಇದು. ಇದರಿಂದ ಏನು ಸಿಗೋದಿಲ್ಲ, ಆದ್ರೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಅವರು ಇದು ಯಾಕಪ್ಪ ನಮಗ ಏನು ಮಾಡಿದ್ರ ಜನ ಏನು ಸುಮ್ಮಿರ್ತಾರೋ, ಏನು ಅಂತಾರೋ, ಏನು ಮಾಡ್ತಾರೋ, ನಮಗೆ ಯಾಕಿದ್ರ ಗೊಡವೆ ಅಂತ ಸುಮ್ಮಿದ್ರಂದ್ರೆ ಆಗ್ತಿರ್ಲಿಲ್ಲ. ಪರಿಶ್ರಮ ಮಾಡೋಣ. ಒಂದು ದಿವಸದಲ್ಲಿ 24 ತಾಸದಲ್ಲಿ 23 ತಾಸು ನಮಗಾಗಿ ಒಂದಿಷ್ಟು ಬಳಸೋಣ. 1 ತಾಸು ಸಮಾಜಕ್ಕಾಗಿ, ಎಲ್ಲರಿಗಾಗಿ ಸಂತೋಷ ಪಡಿಸೋದಕ್ಕಾಗಿ ಒಂದು ಕೆಲಸ ಮಾಡೋಣ ಅಂತ ಕೆಲಸ ಮಾಡೋದು. ಅದು ವೈಯಕ್ತಿಕವಾಗಿ ದುಡಿಯೋದು, ನೌಕರಿಯೋ ಉದ್ಯೋಗೋ ವ್ಯಾಪಾರವೋ ಅದ. ಆದರೆ ಇದು ಸೇವಾ. ಇದಕ್ಕೆ ನೌಕರಿ ಅನ್ನೋದಿಲ್ಲ, ಇದು ಸೇವಾ. ಅದು ನೌಕರಿ, ಅದು ಉದ್ಯಮ. ಫಲ ಯಾವ ಕೊಡ್ತದಂದ್ರೆ 2 ಫಲ ಕೊಡ್ತಾವ. ಇದು ಸಂತೋಷವನ್ನ ಫಲ ಕೊಡ್ತದೆ. ಅದನ್ನ ನಾವೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ. ಇದು ಇವತ್ತಿಂದ ಒಂದು ನಮಗೆ ಯಾವ್ಯಾವ ಕರ್ಮಗಳು ಕಾರ್ಯಗಳು ಸಾಧ್ಯ ಆಗ್ತಾವು ಅಂತ ಕೆಲಸಗಳನ್ನು ಮಾಡೋಣ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ. ಪರಮ ಪೂಜ್ಯ ಅಪ್ಪಗಳವರು ನಿಮಿಷ ನಾಳೆನೂ ಸಹಿತ ಒಂದು ವಿಶೇಷ ಕಾರ್ಯಕ್ರಮ ಅದ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಗ ಸರಿಯಾದ ಸಮಯಕ್ಕೆ ಬನ್ನಿ.